ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರಸ್ತೆ, ಶಿವಮೊಗ್ಗ. 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ. ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ. ಸಂಪರ್ಕಿಸಿ 9742151421 9916514066. ಕೈ ಸರಿ ಹಿಡಿದು ಹೋದ್ರೆ ಮೊಣಕಾಲು ಸರಿ ಆಗಲ್ಲ ಅಷ್ಟೇ. ಅವಾಗ ಸರಿ ಮಾಡ್ಕೊಳ್ಳಿ ಕೈ. ಇನ್ನು ಮೇಲೆ ಮೇಂಟೈನ್ ದ ಪೋಸ್ಚರ್, ಮೇಂಟೈನ್. ಆಕಾರ ಹೇಳಿ. ನಿಧಾನವಾಗಿ ಕೇಳಿದ್ರಿ, ಆರಾಮಾಗಿ ಮತ್ತೆ ಇದಕ್ಕೆ ಪೂರ್ವೋತ್ತರಾಸನ ಆಗ್ತವೆ. ಇದೇನ್ ಮಾಡುತ್ತಪ್ಪ ಅಂದ್ರೆ ಇದು ಸ್ಟ್ರೆಚಿಂಗ್ ಎಕ್ಸಸೈಸ್. ಇದು ಹೇಳ್ಬೇಕು ಅಂದ್ರೆ ನಿಮ್ಗೆ ಎಕ್ಸಸೈಸ್ ರೂಪದಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಇಡೀ ಕಾಲ್ ಬೆರಳಿಂದ ತಲೆವರೆಗೆ ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆಯೋ ಆ ಜಾಯಿಂಟ್ಸ್ ಎಲ್ಲ ಸ್ಟ್ರೆಚ್ ಮಾಡಿ ಬಿಡ್ತದೆ. ಯಾವಾಗ ನಿಮಗೆ ಗೊತ್ತಿರ್ಬೇಕು, ಪೇಷಂಟ್ಸ್ ಕಾಯ್ತಾ ಇರ್ತಾರೆ, ಅಂಥವ್ರಿಗೆ ಕೂತಿದ್ದಾರೆ ಅಂದಾಗ ಇಂಥ ಸಂದರ್ಭದಲ್ಲಿ ತುಂಬಾ ಉಪಾಯ ಇದೆ. ಇನ್ನೇನು ಹೋಗದವರು ಸಾಧ್ಯನೇ ಇಲ್ಲ ಅನ್ನೋರು ಎದ್ದು ಹೋಗಿ ತೊಂದರೆ ಇಲ್ಲ. ಭಾಗ್ಯವರು ಒಬ್ಬ ಡಾಕ್ಟ್ರು ಬಂದು ನಿಮಗೆ ವಿಚಾರಗಳು, ಯಾರೋ ಒಬ್ರು ರಾಜಕೀಯ ವ್ಯಕ್ತಿಗಳು ಅಥವಾ ಇನ್ಯಾರೋ ಒಬ್ರು ಬಂದು ಕೂತಾಗ ಮಾಡೋಕ್ಕೂ ಒಬ್ಬ ಡಾಕ್ಟ್ರು ಯೋಗಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಅವ್ರು ಏನ್ ಹೇಳಿದ್ರಪ್ಪ ಈಗ ಅಂದ್ರೆ ಇಷ್ಟನೇ ಅವ್ರು ಹೇಳಿದಂಥದ್ದು. ಹಿಂದೆ ಬರ್ತಿರ್ತಕ್ಕಂಥ ಕಾಯಿಲೆಗಳು ಏನಿತ್ತು ಅದು ಹೊರಗಡೆಯಿಂದ ಬರ್ತಾ ಇತ್ತು ಕಾಯಿಲೆಗಳು, ಅವೆಲ್ಲ ಪ್ಲೇಗು, ಕಾಲರ, ಮಲೇರಿಯಾ ಇದೆಲ್ಲ. ಈಗ ಬರ್ತಿರೋದೇನಪ್ಪ ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಬೇಕು 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 ಅನ್ನೋದು ಜಾಸ್ತಿ ಆಗಿ ಮಾನಸಿಕ ಒತ್ತಡ, ಉದ್ವೇಗ, ಖಿನ್ನತೆಗಳು ಮನೆ ಮಾತಾಗ್ಬಿಟ್ಟಿದೆ. ಯಾರನ್ನು ಕೇಳಿದ್ರು ಕೂಡ ಸಕ್ಕರೆ ಇದೆಯಾ ಅಂತ, ಸಕ್ಕರೆ ಇದೆಯಾ ಅಂದ್ರೆ ಮೊದಲಿದೆಯಾ ಅಂತಲೋ ಅಥವಾ ನಿನಿ ಸಕ್ಕರೆ ಇದೆಯಾ ಅಂತ ಎರಡೂ ಗೊತ್ತಿಲ್ಲ. ಸಕ್ಕರೆ ಕಾಯಿಲೆ ಇಡೀ ಪ್ರಪಂಚದಲ್ಲಿ, ಇಂಡಿಯಾದಲ್ಲಿ ಮೊದಲನೇದಾಗಿದೆ ಈಗ ಸಕ್ಕರೆ ಕಾಯಿಲೆ. ಯಾಕೆಂದ್ರೆ ಇಲ್ಲಿ ಕಬ್ಬು ಬೆಳೆಯೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಹಾಗಾಗಿ ಸಕ್ಕರೆ ಕಾಯಿಲೆ ಬರ್ತಾ ಇದೆ. ನಾವು ಅನ್ಕೊಂಡಿದ್ವಿ ಅದಲ್ಲ. ಈ ಬೇಕುಗಳನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಎಲ್ಲದೂ ಸರಿಯಾಗುತ್ತೆ ಅಷ್ಟೇ, ಏನೂ ಇಲ್ಲ. ಏನಿದ್ರೂ ಬೇಕು 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 ಅಂತ ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಮಾತಾಡಿರುವಂತ ವಿಚಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ನೀವು ಹೊಸಬ್ರು ಏನಿದ್ದೀರಿ ಇವ್ರ ಜೊತೆ ಮಾಡಿ ನೀವು ಒಂದು ದಿವಸ ನೆಕ್ಸ್ಟ್ ನಿಮಗೆ ಟ್ರೈನಿಂಗ್ ಪ್ರಕಾರ ಬರ್ತಂದ್ರೆ ಪ್ರಾರ್ಥನೆ. ಇತರ ರೋಗಗಳು ಬಂದಿದ್ದು ಮನುಷ್ಯನ ತೊಂದರೆ ಕೊಡ್ತಿದ್ದು. ಬಟ್ ನೇಚರ್ ಅಥವಾ ಪ್ರಕೃತಿ ಹೇಗೆ ನಮ್ಮನ್ನ ಹೆಲ್ಪ್ಲೆಸ್ ಅಂತ ಪ್ರೂವ್ ಮಾಡುತ್ತೆ ಅಂದ್ರೆ, ಈಗ ನೀವು ಕೇಳಿರ್ಬೋದು ಕೋವಿಡ್, ಕೊರೋನಾ ಬರುತ್ತೆ, ಯಾವ ಡಾಕ್ಟರ್ ಕೇಳಿ ಅದಕ್ಕೆ ಟ್ರೀಟ್ಮೆಂಟೇ ಇರಲ್ಲ. ಸೊ HIV ವೈರಸ್ ಬರುತ್ತೆ, ಅದಕ್ಕೂ ನಮ್ಗೆ ಟ್ರೀಟ್ಮೆಂಟ್ ಇರಲ್ಲ. ಅದೇ ತರ ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಂತ ನಾವು ಕರಿತೀವಿ. ಅಂದ್ರೆ ನಮ್ಮನ್ನ ಅದು ನೇಚರ್ ನಮ್ಗೆ ಎಷ್ಟು ಮಟ್ಟಿಗೆ ಹೆಲ್ಪ್ಲೆಸ್ ಮಾಡುತ್ತೆ ಅಂತ. ಈ ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಂದ್ರೆ ಶುಗರ್ ಕಾಯಿಲೆ ಇರ್ಬೋದು, BP ಕಾಯಿಲೆ, ಅಥವಾ ಸ್ಟ್ರೋಕ್ ಆಗೋಂಥದ್ದು, ಹಾರ್ಟ್ ಅಟ್ಯಾಕ್ ಆಗೋಂಥದ್ದು, ಈ ಕಾಯಿಲೆಗಳು ನಮ್ಮನ್ನ ಜಾಸ್ತಿ ಆವರಿಸ್ತಾ ಇದೆ. ಸೊ ಈ ವೈರಸ್ ಸಂಬಂಧಪಟ್ಟ ಕಾಯಿಲೆಗಳು ನಾವು ಹೆಲ್ಪ್ಲೆಸ್, ಖಂಡಿತವಾಗ್ಲು ನಾವೇನು ಮಾಡೋಕ್ಕಾಗಲ್ಲ. ಡೆಂಗ್ಯೂ ಬರೋದನ್ನ ನಾವು ತಡೆಯೋದು ಕಷ್ಟ, ಅಥವಾ ಕೋವಿಡ್ ಬರೋದನ್ನ ನಾವು ತಡೆಯೋದು ಕಷ್ಟ. ಬಟ್ ಈ ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅದು ನಮ್ಮ ಕೈನಲ್ಲೇ ಇರುತ್ತೆ. ನಾವು ಅದನ್ನ ತಡಿಬಹುದು, ಬಂದರೂ ಕೂಡ ಅದು ನಮಗೆ ತೊಂದರೆ ಆಗುತ್ತೆ, ನಾವು ನಡ್ಸ್ಕೊಂಡು ಹೋಗ್ಬೋದು. ಈ ನಮಗೆ ಇಲ್ಲಿ ನಾವು ಮನಸ್ಸು ಬೇರೆ ತರನೇ ಸ್ಥಿತಿ ಇದೆ. ನಮ್ಮ ಜೆನೆಟಿಕ್ ಬ್ಯಾಕ್ ಗ್ರೌಂಡ್ ಅಂತ ಏನ್ ಕರಿತೀವಿ ಅದೇ ಬೇರೆ ತರ ಇದೆ. ಯಾವ ತರ ಬೇರೆ ತರ ಅಂದ್ರೆ, ನಮ್ಮ ಇಂಡಿಯನ್ಸ್ ಅಂತ ಕರಿತೀವಿ, ಅದರಲ್ಲೂ ಮುಖ್ಯವಾಗಿ ಭಾರತದವ್ರನ್ನ ಲೀನ್ ಫ್ಯಾಟ್ ಇಂಡಿಯನ್ಸ್ ಅಂದ್ರೆ, ನೀವು ನಮ್ಮ ನಿಜದ ಸ್ಥಿತಿ ನೋಡಿರ್ಬೋದು, ಹೊಟ್ಟೆ ದಪ್ಪ ಇರುತ್ತೆ, ಕೈ ಕಾಲು ಸಣ್ಣ ಇರುತ್ತೆ. ಈ ಹೊಟ್ಟೆಯ ಸುತ್ತಳತೆ ಏನ್ ಕರಿತೀವಿ ನಾವು, ಅದ್ರ ಸುತ್ತ ಇರುವಂತಹ ಫ್ಯಾಟ್, ಇದೇ ನಮ್ಮ ಹೆಚ್ಚಿನ ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಈ ಹೊಟ್ಟೆಯ ಸುತ್ತಳತೆನೆ ಕಾರಣ. ಈ ನಮ್ಮಲ್ಲಿ ಹೊಟ್ಟೆಯ ಸುತ್ತಳತೆ ಬೇರೆ ಭಾಗಕ್ಕಿಂತ ಜಾಸ್ತಿ ಇರೋದ್ರಿಂದನೇ ನಾವು ಈಗ ಆಲ್ಮೋಸ್ಟ್ ಸಕ್ಕರೆ ಕಾಯಿಲೆ ರಾಜಧಾನಿ, ಆಲ್ಮೋಸ್ಟ್ 80 ದಶಲಕ್ಷಕ್ಕಿಂತ ಹೆಚ್ಚು ಸಕ್ಕರೆ ಕಾಯಿಲೆ ರೋಗಿಗಳು ನಮ್ಮ ಭಾರತದಲ್ಲಿದ್ದಾರೆ. ಸೊ ನಾವು ಈಗಾಗಲೇ ಚೈನಾನ ಹಿಂದಕ್ಕಿಟ್ಟು ನಾವು ಸಕ್ಕರೆ ಕಾಯಿಲೆಯ ರಾಜಧಾನಿ ಆಗಿದ್ದೀವಿ. ಸೊ ಅದಕ್ಕೋಸ್ಕರ ಲೀನ್ ಫ್ಯಾಟ್ ಇಂಡಿಯನ್ಸ್ ಅಂತ ಕರಿತೀವಿ.